ಹೆಲೋ ಗೆಳೆಯರೇ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಚಿಕ್ಕಪೇಟೆಯಿಂದ ಲಾಗ್ ಮಾಡ್ತಿದ್ದಾನೆ. ಹಾಗೆ ಆಟೋದಲ್ಲಿ ಹೋಗ್ತಿದ್ದಾನೆ. ಈಗ ಇಲ್ಲಿ ಚಿಕ್ಕಪೇಟೆಯಲ್ಲಿ ಲಾಸ್ಟ್ ವೀಕ್ ನಾವು ಇದು ದೇವರ ಫೋಟೋ ಫ್ರೇಮ್ ಮಾಡಲಿಕ್ಕೆ ಕೊಟ್ಟಿದ್ವಿ. ಅದು ಅಂಗಡಿ ಕ್ಲೋಸ್. ಈಗ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು. ಶಾಪಿಂಗ್ ಉಂಟು, ತಂಗಿಯವರಿಗೆ ಶಾಪಿಂಗ್ ಉಂಟಂತೆ. ಹಾಗೆ ನೋಡಿ ಇಲ್ಲಿದ್ದಾರೆ ಇಬ್ಬರು. ಈಗ ಹೋಗುವ. ನೋಡಿ ಆಟೋದಲ್ಲಿದ್ದಾನೆ, ಸಿಗ್ನಲಲ್ಲಿದ್ದೇವೆ ಈಗ. ಬಿಗ್ ಫ್ಯಾನ್ ಅಂತ ಸುಮ್ಮನೆ ಇಂಡೈರೆಕ್ಟ್ ಆಗಿ ಹೇಳೋದು ಅವರು. ಪುತ್ತೂರು ಆ ರೂಟಿಂದ ಬರ್ಬೇಕು. ಸುಳ್ಯ ಅಲ್ಲ, ಮಡಿಕೇರಿಯಿಂದ ಹೋದ್ರೆ ಫಸ್ಟ್ ಸುಳ್ಯ, ಮತ್ತೆ ಪುತ್ತೂರು. ಹಾ, ಬಂದಿದ್ದೀರಾ ನೀವು? ಹಾಯ್ ಮಾಡಿ ಅಂಕಲ್ ಒಂದು. ನೋಡಿ ಗೈಸ್, ಈ ಹುಡುಗಿಯರ ಬುದ್ಧಿ ಸ್ಟಾರ್ಟ್ ಆಯ್ತು ಇವತ್ತು. ಫೋಟೋ ಎಲ್ಲ ಸ್ನ್ಯಾಪ್ ಎಲ್ಲ ಹಿಡ್ಕೊಂಡು ಸುಮ್ಮನೆ ಮರ್ಲಿ ಇವರಿಗೆ. ಹೌದು, ಚಂದ ಕಾಣ್ಬೋದಲ್ಲ ಅಲ್ವಾ? ಅದೇ ಕಾಣ್ತಾ ಐತೆ. ಇವರೇ ನಮ್ಮನ್ನು ಡ್ರಾಪ್ ಮಾಡಿದ್ರು. ಥ್ಯಾಂಕ್ಸ್ ಅಂಕಲ್, ಬಾಯ್. ಚಂದ ಮಾತಾಡಿದ್ರು. ನೋಡಿ ಗೈಸ್, ಈಗ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ್ವಿ. ಇವರು ಸ್ಟಾರ್ಟ್ ಮಾಡಿದ್ರು ನೋಡಿ ತಗೊಳ್ಳಿಕ್ಕೆ. ನಾವು ನೋಡಿಕೊಂಡು ನಿಲ್ಬೇಕಷ್ಟೇ. ಪುಣ್ಯದು ತೋರಿಸ್ಯಾ ಪ್ಲಾಸ್ಟಿಕ್? ನೋಡಿ ಗೈಸ್, ಡ್ರೆಸ್ಸನ್ನು ಮೀನಿನ ಪ್ಲಾಸ್ಟಿಕಲ್ಲಿ ಕೊಡ್ತಾರೆ. ನಮ್ಮ ಸೈಡಲ್ಲಿ ಇದು ಮೀನನ್ನು ಈ ಪ್ಲಾಸ್ಟಿಕಲ್ಲಿ ಆಗಿ ಕೊಡೋದು. ನೋಡಿ, ಒಂದು ಆಯಿತು. ಇನ್ನು ಈ ಶಾಪಿಗೆ ಅಂತೆ ಇವರ ಅವಸ್ಥೆ. ಬಾಯ್ಸಿಗೆಲ್ಲ ಇಂಥದ್ದೆಲ್ಲ ಸಿಕ್ಕುದಿಲ್ಲ. ಇವರು ಕಮ್ಮಿ ಹಾಕಿ ರೈಸುದು ಗೈಸ್. ಇಲ್ಲೊಂದು ಅವಳು ಡ್ರೆಸ್ ನೋಡಿದ್ಲು. ನೋಡಿ, ಇದೆಲ್ಲ ಒಂದು ಡ್ರೆಸ್ಸಾ? ನೋಡಿ, ಮೀನಿನಾಗೆ ಉಂಟು ಇದು. ಸುಮ್ಮನಾದರೂ ಈ ಹುಡುಗರಿಗೆ ಹಾಕಲಿಕ್ಕೆ ಬೇರೆ ಕೆಲಸ ಇಲ್ಲ. ನೋಡಿ ಗೈಸ್, ಟೋಟ್ ಬ್ಯಾಗ್ ಅಂತೆ. ಎಷ್ಟಂತೆ? 650 ಅಂತೆ. ಇದು ಸುಮ್ಮನೆ ಸ್ಟ್ರೀಟ್ ಅಂತ ಹೇಳೋದು ಮಾತ್ರ, ಎಲ್ಲ ಕಾಸ್ಟ್ಲಿ ಸುಮ್ಮನೆ. ಈಗ ನಾವು ಟ್ರೆಂಡ್ಸಿಗೆ ಬಂದ್ವಿ. ಇವರದ್ದು ಇನ್ನೂ ಶಾಪಿಂಗ್ ಮುಗಿಲಿಲ್ಲ. ನೋಡಿ ಇಲ್ಲಿ ಈ ಹುಡುಗಿಯರಿಗೆ ಎಷ್ಟು ಇರ್ತದೆ ಅಂತ ಹೇಳಿಲ್ಲ ಪ್ಯಾಟರ್ನ್ಸ್. ನಮಗೆ ಇಲ್ಲವೇ ಇಲ್ಲ. ಒಂದು ಜೀನ್ಸು, ಒಂದು ಶರ್ಟ್, ಒಂದು ಟೀ ಶರ್ಟ್ ಅಷ್ಟೇ. ನೋಡ್ತಾರೆ, ಮ್ಯಾಚ್ ಹೋಗ್ತಾರೆ, ಮೇಚೆ ಬರ್ತಾರೆ. ಹಂಗೆ ಇವರ ಹಿಂದೆ ಹೋಗೋದೇ ಆಯಿತು ಗೈಸ್. ಈ ಶರ್ಟ್ ತೊಗೊಂಡೆ, ನೋಡಿ ಹೇಗುಂಟು ಅಂತ ಕಮೆಂಟ್ ಮಾಡಿ. ಈಗ ಹೋಗುವ. ಎಲ್ಲ ಆಯಿತು ಗೈಸ್, ತೊಗೊಂಡೆ ಆ ಶರ್ಟ್. ಈಗ ಹೋಗುವ. ಈಗಾದರೂ ಊಟಕ್ಕೆ ಹೋದರೆ ಸಾಕು. ಆಯ್ತಣ್ಣ ನಿಮ್ಮದು ನೋಡಿ? ಆಯ್ತಾ ನಿಮ್ಮದು ಶಾಪಿಂಗ್? ಹಾಂ, ನೋಡಿ ಇಲ್ಲಿ ಇಯರಿಂಗ್ ನೋಡ್ಬೇಕಂತೆ. ಹೋಗಿ ನೋಡಿ ಹೋದ್ರು. ಬ್ಯಾಗ್ ನೋಡ್ತಿದ್ದಾರೆ ಈಗ. ನೀವು ಇಲ್ಲಿಗ ಒಂದಾದ್ರೂ ತಗೊಳ್ಳೇಬೇಕಾಯ್ತಾ? ದುಡ್ಡು ನಾ ಕೊಡ್ಬೇಕಂತೆ ಗೈಸ್. ನಾನೇ ಇಲ್ಲಿ ಫುಲ್ ಲಾಸ್ ಆಗಿದ್ದಾನೆ. ಈಗ ಲೂಲು ಮಾಲಿಗೆ ಹೋಗೋದು. ಹಾಗೆ ಈಗ ಇಲ್ಲಿಂದ MG ರೋಡಿಗೆ ನಡಿಬೇಕು, ಮೆಟ್ರೋದಲ್ಲಿ ಹೋಗುವ ಅಂತ. ಈಗ ಹೋಗುವ ಗೈಸ್ ಲೂಲು ಮಾಲಿಗೆ. ಅಲ್ಲಿ ಊಟ ಮಾಡಬೇಕು, ನಂಗೆ ಹಸುವಾಗಿ ಸಾಯ್ತಾ ಉಂಟು ಗೈಸ್. ಈಗ ನಾವು ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಈಗ ನೋಡಿ ಇಲ್ಲಿ ಇದ್ದಾವೆ, ಇವರಿಲ್ಲಿ ಕೂತಿದ್ದಾರೆ ನೋಡಿ. 6 ಮಿನಿಟ್ಸ್ 5 ಮಿನಿಟ್ಸ್ ಉಂಟು ಈಗ ಮೆಟ್ರೋ ಬರಲಿಕ್ಕೆ ಗೈಸ್. ಈಗ ನಾವು ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಹಾಗೆ ಈಗ ಇಲ್ಲಿ ನಾವು ಲೂಲು ಮಾಲಿಗೆ ಹೋಗ್ಬೇಕಲ್ಲ. ಹಾಗೆ ಇಲ್ಲಿ ಅವರದ್ದೇ ಫ್ರೀ ಸರ್ವಿಸ್ ಇರ್ತದೆ ಅಂತ ಆಟೋದು. ಹಾಗೆ ಇಲ್ಲಿ ನಿಂತಿದ್ದಾವೆ, ವೆಯ್ಟ್ ಮಾಡ್ತಿದ್ದಾವೆ ಆಟೋ ಬರಲಿಕ್ಕೆ. ನೋಡಿ ಇಲ್ಲಿ ಅವ್ರದ್ದು ಹೀಗೆ ಬಂದುಕೊಂಡು ಇರ್ತದೆ ಇಲ್ಲಿ ಆಟೋ. ನೋಡಿ, ಇವಳು ಭರತನಾಟ್ಯ ಮಾಡ್ತಿದ್ದಾಳೆ. ಭರತನಾಟ್ಯ ಗೈಸ್. ಇಲ್ಲಿ ಆಟೋಕ್ಕೆ ಕಾದ್ವಿ ಬರಲೇ ಇಲ್ಲ. ನೋಡಿ, ಇವಳೇ ಹೇಳಿದ್ದು. ಅದಕ್ಕೆ ಈಗ ಆಟೋ ಬುಕ್ ಮಾಡ್ಲಿಕ್ಕೆ ಹೇಳಿದೆ. ಎಲ್ಲ ಆಗ್ತಾನೆ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ನೀನೇ ಅಂತ. ಅದಕ್ಕೆ ಈಗ ಆಟೋ ಬುಕ್ ಮಾಡ್ಲಿಕ್ಕೆ ಹೇಳಿದೆ. ಬುಕ್ ಮಾಡ್ತೀಯಾ ಆಟೋ? ಕಾಯ್ತಿದ್ದಾವೆ, ಆಗದಿಂದ ಕಾಯ್ತಿದ್ದಾವೆ ಗೈಸ್, ಬರಲೇ ಇಲ್ಲ. ಸಾಕಾಗಿತ್ತು ಗೈಸ್. ಅದೇ ಆಟೋ. ಯಾರಾದರೂ ಇಲ್ಲಿಗೆ ಸಂಗೊಳ್ಳಿ ರಾಯಣ್ಣಕ್ಕೆ ಬಂದರೆ ಮೆಟ್ರೋ ಸ್ಟೇಷನ್ಗೆ ಆ ಆಟೋ ಬರ್ತದೆ ಲೂಲು ಮಾಲಿಗೆ ಹೋಗ್ಲಿಕ್ಕೆ, ಫ್ರೀ ಸರ್ವಿಸ್. ಅದಕ್ಕೆ ವೆಯ್ಟ್ ಮಾಡಿ. ಇವಳು ಹೇಳಿದ್ದು ಸರಿ, ನಂಬೋದು.
ಗೈಸ್ ಅದನ್ನು ಫಿಲ್ ಮಾಡಬೇಕಂತೆ, ಫೀಡ್ಬ್ಯಾಕ್ ಹೇಗೆ ಇತ್ತು ರೈಡ್ ಅಂತ. ಬಂದ್ವಿ ಮಾಲಿಗೆ. ಹೋಗುವ ಗೈಸ್, ಈಗ ಬೇಗ ಬೇಗ ಊಟ ಮಾಡುವ, ಹಸಿವೆ ಆಗ್ತಾ ಉಂಟು. ಇಲ್ಲಿ ಬಿರಿಯಾನಿ, ಇಲ್ಲಿ ಮಲಬಾರ್ ಬಿರಿಯಾನಿ ತಗೊಂಡ್ವಿ 1.5 kg ಅಷ್ಟು. ಈಗ ಇಲ್ಲಿ ಗ್ರಿಲ್ ತಗೊಳ್ಳುವ. ಇಲ್ಲಿ ನೋಡಿ ಗ್ರಿಲ್, ಇಲ್ಲೆಲ್ಲ ಒಂದು ಗ್ರಿಲ್ ತಗೊಳ್ಳುವ ಗೈಸ್. ಹೋಲ್ ಚಿಕನ್ ತಗೊಂಡ್ವಿ ಗ್ರಿಲ್ಡ್, ಮತ್ತು ಬಿರಿಯಾನಿ ತಗೊಂಡ್ವಿ 3. ಈಗ ಜ್ಯೂಸ್ ತಗೊಳ್ಬೇಕು. ಹಾಗೆ ಸ್ಯಾಲಡ್ಸ್ ಬೇಕು. ಹಾಗೀಗ ಅಂದರೆ ಇದೆಲ್ಲ ಫುಲ್ ಚಿಕನ್ ಅದೇ ಆಯ್ತಲ್ಲ, ಅದಕ್ಕೆ ಒಂದು ವೆಜಿಟೇಬಲ್ಸ್ ಇರಲಿ ಅಂತ ಸ್ಯಾಲಡ್ಸ್ ತೊಗೊಳ್ತಾರೆ. ಇವರಿಗೆ ಒಂದು ಡೆಸರ್ಟ್ ಬೇಕಂತೆ, ಹಾಗೆ ಕೇಕ್ ತೊಗೊಳ್ತಿದ್ದಾರೆ ನೋಡಿ. ಒಂದು ಕೇಕ್ ತೊಗೊಂಡ್ವಿ. ಇದು ಸ್ಯಾಲಡ್, ವೆಜ್ ಸ್ಯಾಲಡ್, ಮತ್ತು ಇದು ಬಿರಿಯಾನಿ 3. ಇದು ಡಯಟ್ ಕೋಕ್, ನಂದು ನೋ ಶುಗರ್ ನೋ ಕ್ಯಾಲರೀಸ್. ಇದು ತಂಗಿಗೆ ಪೆಪ್ಸಿ. ಇದು ಫುಲ್ ಗ್ರಿಲ್. ಸರಿ ಗೈಸ್, ನಾನು ಈಗ ಹಸಿವೆ ಆಗ್ತುಂಟು, ಊಟ ಮಾಡಿ ಮತ್ತೆ ಲಾಗ್ ಮಾಡ್ತಾನೆ. ಈ ಗೈಸ್ ತಿಂತ ಇದ್ದಾವೆ ನೋಡಿ, ಪಕ್ಕ ಸೂರಿಯಾಗಿ ತಿಂತಾರೆ ಇಬ್ಬರು ಹಸಿವೆಯಲ್ಲಿ. ಗೈಸ್ ಈಗ ನಾವು ವೆಸ್ಟ್ ಸೈಡಿಗೆ ಬಂದ್ವಿ ನೋಡಿ, ಇವರಿಗೆ ಎಂತ ತಗೊಳ್ಬೇಕಂತೆ. ಹಾಗೆ ಅದು ಪ್ಯಾಂಟ್ ಅಂತ ಎಲ್ಲರಿಗೂ ಗೊತ್ತಿದೆ ಗೈಸ್. ಆ ಶರ್ಟಿಗೆ ಯಾವ ಬ್ಲೇಸರ್ ಮ್ಯಾಚ್ ಆಗೋದು ಅಂತ ನೋಡಿ, ಕಮೆಂಟ್ ಮಾಡಿ. ಇದು ನೋಡಿ, ಇದು ಚಂದ ಉಂಟು ಬ್ಲೇಸರ್. ಈಗ ಇವಳು ಎಂತ ತಗೊಂಡ್ಲು, ಈಗ ಹೋದಲ್ಲಿ ಎಂತ ಒಂದು ತಗೊಂಡಿರ್ತಾಳೆ. ಇಷ್ಟೇ ಇರೋದು, ಇಷ್ಟೋಡ ಕವರ್. ಗೈಸ್ ಶಾಪಿಂಗ್ ಎಲ್ಲ ಆಯ್ತು. ಈಗ ಮಾಲ್ನ ಹೊರಗೆ ಬಂದ್ವಿ. ಹಾಗೆ ಮತ್ತೆ ಈಗ ಮನೆಗೆ ಹೋಗ್ಬೇಕು ಗೈಸ್. ಶಾಪಿಂಗ್ ಎಲ್ಲ ಆಯ್ತು ಗೈಸ್. ಈಗ ನಾನು ಮಾಲಿಂದ ಹೊರಗೆ ಬಂದಿದ್ದಾನೆ. ಹಾಗೆ ನೋಡಿ, ಇಲ್ಲಿ ಶಾಪಿಂಗ್ ಆಗಿ ಕೂತವ್ರು ನೋಡಿ, ಇಲ್ಲಿ ಇಬ್ರು ನೋಡಿ. ಈಗ ಜ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಎಂತ ಇದು ಮೊಗ್ಗ ಜ್ಯೂಸ್, ಮೊಗ್ಗು ಜ್ಯೂಸ್ ನೋಡಿ, ಮೊಗ್ಗು ಗೈಸ್. ಮನೆಗೆ ಬಂದ್ವಿ ಈಗ ನೋಡಿ. ಹಾಯ್. ಸರಿ ಗೈಸ್, ಮನೆಗೆ ಬಂದ್ವಿ, ನಾಳೆ ಸಿಕ್ಕುವ. ಸರಿ ಬಾಯ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಇದು ನೆಕ್ಸ್ಟ್ ದಿವಸ. ಹಾಗೆ ಈಗ ತಂಗಿಯನ್ನು ಬಿಡಲಿಕ್ಕೆ ಬಂದಿದ್ದಾನೆ. ಇಲ್ಲಿ ಇವತ್ತು ಅವರು ಶಾಪಿಂಗ್ ಹೋಗ್ತಾರೆ, ನಾನು ಹೋಗೋದಿಲ್ಲ. ನನಗೆ ಸಾಕಾಗಿದೆ ನೋಡಿ. ಇಲ್ಲಿ ಅಣ್ಣನವರ ರೂಮಿಗೆ ಬಂದದ್ದು. ಇವತ್ತೆಲ್ಲ ಅನ್ನುವೇ ಕರ್ಕೊಂಡು ಹೋಗ್ಬೇಕು. ಹಾಗೆ ಅನ್ನು JP ನಗರಿಗೆ ನೋಡಿ. ಗುಡ್ ಮಾರ್ನಿಂಗ್ ಗೈಸ್. ನಾನೀಗ ಹೊರಡ್ತಾನೆ. ಹಾಗೆ ಸರಿ ಬಾಯ್ ಗೈಸ್. ಬಾಯ್ ಜಾಗ್ರತೆ. ಥ್ಯಾಂಕ್ ಯು. ಸರಿ ಬಾಯ್ ಗೈಸ್. ನಾನು ಫ್ರೆಂಡ್ಸ್ನವರ ರೂಮಿಗೆ ಹೋಗಿ ಲಾಗ್ ವಾಪಸ್ ಕಂಟಿನ್ಯೂ ಮಾಡ್ತಾನೆ ಗೈಸ್. ಈಗ ನಾನು ಫ್ರೆಂಡ್ಸ್ನವರ ಬೀಚಿಗೆ ಬಂದೆ ನೋಡಿ. ಈಗ ಹೋಗುವ ಅವರ ರೂಮಿಗೆ. ಹೆಲೋ ಮಾಸ್ಟ್ರೇ. ಇವರು ಮಾಸ್ಟ್ರೇ ನಿಖಿಲ್. ಎಲ್ಲಿಯ ಇವೆಲ್ಲ ಯಾರಿಲ್ಲ, ನೋಡಿ ಗೈಸ್, ಇವ ನಮ್ಮ ಬುಲೆಟ್ ತಗಡು ಸಾತ್ವಿಕ್. ಹೇಳು ಬಾ, ಹೋಗಿ ಬರಮ್ಮ. ಗೈಸ್ ನಿಮಗೊಂದು ಎಂಥ ವಿಷಯ ಅಂತ ಹೇಳಿದ್ರೆ, ನಾನು ಮತ್ತು ಇವನು ಪ್ರೋಟೀನ್ ನೇಷನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವ್ರದ್ದು ಗಿವ್ ಅವೇ ಇತ್ತು. ಹಾಗೆ ಇವನು ನನ್ನನ್ನು ಫಸ್ಟ್ ಮೆನ್ಷನ್ ಮಾಡಿದ್ದ ಕಮೆಂಟ್ ಹಾಕಿ. ಅಂದರೆ 3 ಅಕೌಂಟನ್ನು ನಾವು ಇದು ಮೆನ್ಷನ್ ಮಾಡಬೇಕು. ಹಾಗೆ ಇವ ಮೆನ್ಷನ್ ಮಾಡಿ ನೋಡಿ, ನಾನು ಸಹ ಮೆನ್ಷನ್ ಮಾಡಿದೆ. ಹಾಗೆಯೇ ಅವನಿಗೆ ಸಹ ಪ್ರೀ ವರ್ಕೌಟ್ ಸಿಕ್ಕಿದೆ, ನನಗೆ ಸಹ ಪ್ರೀ ವರ್ಕೌಟ್ ಸಿಕ್ಕಿದೆ. ಮತ್ತು ನಾನು ಇನ್ನೊಂದು ಅಕೌಂಟಿಂದ ಸಹ ಮೆನ್ಷನ್ ಮಾಡಿದ್ದಾನೆ. ನನಗೆ ವಾಟರ್ ಬಾಟಲ್ ಮತ್ತು ಪ್ರೀ ವರ್ಕೌಟ್, ಅವನಿಗೆ ಪ್ರೀ ವರ್ಕೌಟ್. ಹಾಗೆ ಈಗ ಹೋಗುವ ತಗೊಂಡು ಬರಲಿಕ್ಕೆ. ಅಲ್ಲಿ ಇವನನ್ನು ಕರೆಯುವುದು, ಬನ್ನಿ ಬಾ ಮರ ಸಾವಿ ಒಂದು ಕಾಟೂರಲ್ಲಿಯಾ. ಸರಿ ಗೈಸ್, ಈಗ ಹೊರಡ್ತೇವೆ ಅಲ್ಲಿಗೆ. ಬಾಯ್ ಗೈಸ್. ನಾ ಮತ್ತು ನಿಖಿಲ್ ಈಗ ಹೊರಟ್ವಿ.
ಅಲ್ಲಿ ಶಾಪಿಗೆ ಪ್ರೋಟೀನ್ ನೇಷನ್ ಅಂತ ಕೋರಮಂಗಲದಲ್ಲಿ. ಹಾಗೆ ಈಗ ಹೋಗುವ, ಹೆಲ್ಮೆಟ್ ಹಿಡ್ಕೊ ಹೋಗುವ ಗೈಸ್. ಈಗ ನಾವು ಸಾತ್ವಿಕ್ನ ಬೈಕಲ್ಲಿ ಹೋಗ್ತಿದ್ದೇವೆ ಎನ್ಫೀಲ್ಡಲ್ಲಿ. ಹಾಗೆ ನನ್ನದು ಬೈಕ್ ಹೋಗಿದೆ ಗೈಸ್, ಚೈನ್ ಸಾಕೆಟ್ ಎಲ್ಲ ಚೈನ್ ಸಾಕೆಟ್ ಎಲ್ಲ ಹೋಗಿದೆ. ಹೋಗುವ ಈಗ ಬನ್ನಿ. ಇನ್ನು ಬೈಕ್ ಇಲ್ಲಿ ಉಂಟು. ಗೈಸ್ ಈಗ ರೀಚ್ ಆದ್ವಿ ನೋಡಿ, ಇಲ್ಲೇ ಇದೆ ಪ್ರೋಟೀನ್ ನೇಷನ್, ಇಲ್ಲಿಗೆ ಹೋಗುವ. ಗಾಡಿ ಗೈಸ್ ಎಲ್ಲ ಬ್ರ್ಯಾಂಡ್ ಉಂಟು ಇಲ್ಲಿ. ಟೀ ಶರ್ಟ್ಸ್ ಉಂಟು. ಯಾರಿಗಾರು ಪ್ರೋಟೀನ್ ಬೇಕಾದ್ರೆ ಇಲ್ಲಿ ಬನ್ನಿ ಗೈಸ್, ಕೋರಮಂಗಲದಲ್ಲಿ ಪ್ರೋಟೀನ್ ನೇಷನ್ ಅಂತ ಇದೆ ಪ್ರೀ ವರ್ಕೌಟ್. ಇದು ಬಾಟಲ್, ಇದು ಇನ್ನೊಂದು ಪ್ರೀ ವರ್ಕೌಟ್ ತಗೊಂಡೆ. ಬ್ಲೂ ಟೊಕಾಯ್ ಫ್ಲೇವರ್ ಕಮ್ಮಿ ಕೊಡ್ತಾರೆ. ಹಾಗೆ ಇಲ್ಲಿ ಬನ್ನಿ ಗೈಸ್, ಪ್ರೋಟೀನ್ ನೇಷನ್ ಕೋರಮಂಗಲದಲ್ಲಿ. ಅದಕ್ಕೊಂದು ಬಾಟಲ್ ಫ್ರೀ ಕೊಟ್ಟರು ನೋಡಿ. ಇಷ್ಟೆಲ್ಲ ತಗೊಂಡು ಶಾಪಿಂಗ್ ಆಯಿತು. ಈಗ ಹೊರಡುವ, ರೂಮಿಗೆ ಬಂದ್ವಿ ಗೈಸ್. ಈಗ ನೋಡಿ ಇಲ್ಲಿ ಸಾತ್ವಿಕ್ ಎಲ್ಲ ಇಲ್ಲಿ ಉಂಟು ನೋಡಿ. ಇಲ್ಲಿ ಇಷ್ಟೇನಾ ಅಲ್ಲಂತಿಲ್ಲ? ಹಾಂ ಇಷ್ಟೇ. ನಾನು ಮನೆಗೆ ಹೋಗ್ತಿದ್ದೇನೆ. ಹಾಗೆ ನಾನೀಗ ಸಾತ್ವಿಕ್ನ ಬೈಕ್ ಹಿಡ್ಕೊಂಡು ಹೋಗ್ತೀನಿ. ಸಾತ್ವಿಕ್ ನನ್ನ ಬೈಕ್ ತಗೊಳ್ತೇನೆ. ತೋರಿಸಿ ನನ್ನ ಬೈಕನ್ನು. ಒಂದು ವಾರ ನಾನು ಸಾತ್ವಿಕ್ನ ಬೈಕ್ ಯೂಸ್ ಮಾಡ್ತೇನೆ ಗೈಸ್. ಸರಿ ಬಾಯ್ ಬಾಯ್. ಹಾಯ್ ಗೈಸ್, ಈಗ ನಾನು ಮನೆಗೆ ಬಂದೆ. ಮನೆಗೆ ಬಂದು ಊಟ ಮಾಡಿದ್ದೆ. ಊಟ ಮಾಡಿ ಇವತ್ತು ಲೇಟ್ ಆಯಿತು ಊಟ. ಈಗ ಎಷ್ಟು 3:45 ಆಯಿತು ಟೈಮ್. ಹಾಗೆ ಈಗ ನಾನು ಎಂತೆಲ್ಲ ತಗೊಂಡಿದ್ದಾನೆ ಅದನ್ನೀಗ ತೋರಿಸ್ತಾರೆ ನೋಡಿ. ಈಗ ನೋಡಿ ಗೈಸ್, ಇದು ನನಗೆ ಗಿವ್ ಅವೇಯಲ್ಲಿ ಸಿಕ್ಕಿದ್ದು. ಇದು ಪ್ರೀ ವರ್ಕೌಟ್. ಎಷ್ಟು 30 ಸ್ಕೂಪ್ಸ್ ಆಗಿರಬೇಕು. ಇದು ನೋಡಿ 30 ಸರ್ವಿಂಗ್ಸ್. ಇದು ಆರೆಂಜ್ ಫ್ಲೇವರ್ ಇದು. ಹಾಗೆ ನಾನು ಇದುವರೆಗೆ ಪ್ರೀ ವರ್ಕೌಟ್ ಯೂಸ್ ಮಾಡಲಿಲ್ಲ, ಈ ಸಲ ಯೂಸ್ ಮಾಡೋ ನೋಡಿ ಹೇಗಾಗ್ತದೆ ನೋಡುವ. ನೆಕ್ಸ್ಟ್ ಅದಾಯಿತು, ಅದು ಗಿವ್ ಅವೇ ಇದು. ನೆಕ್ಸ್ಟ್ ಇದು ಸಹ ಗಿವ್ ಅವೇ. ಇದು ಇನ್ನೊಂದು ಅಕೌಂಟಿಂದ ನಾನು ಅದಕ್ಕೆ ಕಮೆಂಟ್ ಮಾಡಿದ್ದೆ, ಆ ಅಕೌಂಟಿಗೆ. ಹಾಗೆ ಇದು ಸಹ ನನಗೆ ಒಂದು ಸಿಕ್ಕಿದೆ ಗಿವ್ ಅವೇಯಲ್ಲಿ. ಇದು ಬಾಟಲ್. ಈ ಬಾಟಲಲ್ಲಿ ಇದರಲ್ಲಿ ನಾವು ಇಂಥ ಕ್ರಿಯೇಟಿನ್ ಆಗಲಿ ಎಂಥರ ಪೌಡರ್ಸ್ ಎಂಥರ ಇದ್ದರೆ ಹಾಕ್ಬೋದು. ವೇ ಪೌಡ್ರ್ ಆಗಲಿ ಅದರಲ್ಲಿ ಹಾಕ್ಬೋದು. ನೆಕ್ಸ್ಟ್ ಇದು ನೋಡಿ, ಇದು ಕ್ಯಾಪ್ಸೂಲ್ಸ್ ಹಾಕಲಿಕ್ಕೆ. ಇದು ಕ್ಯಾಪ್ಸೂಲ್ಸ್ ಹಾಕಲಿಕ್ಕೆ ಅಂದರೆ ಮಲ್ಟಿವಿಟಮಿನ್ಸ್, ಫಿಶ್ ಆಯಿಲ್ ಹಾಗೆಲ್ಲ ಇದು ಕ್ಯಾಪ್ಸೂಲ್ಸ್ ಹಾಕಲಿಕ್ಕೆ. ಇದು ಬಾಟಲ್. ಇದು ಎಷ್ಟು ಲೀಟರ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. 500 ಒಂದು 600-700 ಇರ್ಬೋದು. 700 ml ಇದು. ಹೀಗೆ ಇದು ಫಸ್ಟ್ ಹಾಕಿ ಅದರ ಕೆಳಗೆ ಇದು ಹೀಗೆ ಇದಾಯಿತು. ಅದೆರಡು ಗಿವ್ ಅವೇಯಲ್ಲಿ ಸಿಕ್ಕಿದ್ದು. ಇದೆರಡು ಗಿವ್ ಅವೇಯಲ್ಲಿ ಸಿಕ್ಕಿದ್ದು. ಇದು ಬಾಟಲ್. ಇದು ಸಹ ಶೇಕರೆ. ಇದಕ್ಕೆ ಈ ವೇ ಪ್ರೋಟೀನಿಗೆ ಫ್ರೀ ಸಿಕ್ಕಿದ್ದು. ಇದು ನಾನೇ ಬೈ ಮಾಡಿದ್ದು. ಅಂದರೆ ನಾನು ಇದುವರೆಗೆ ವೇ ಪ್ರೋಟೀನ್ ಯೂಸೇ ಮಾಡಿರಲಿಲ್ಲ. ಈ ಸಲ ನನಗೆ ತಗೊಳ್ಬೇಕು ಅಂತ ಆಸೆ ಇತ್ತು. ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಸಿಗೆ ಅದೊಂದು ಆಸೆ. ತಗೊಳ್ಬೋದು ಬಟ್ ದುಡ್ಡಿರೋದಿಲ್ಲ. ಹಾಗೆ ಈ ಸಲ ತಗೊಂಡೆ ನೋಡಿ. ಇದು ಬ್ಲೂ ಟೊಕಾಯ್ ಫ್ಲೇವರ್. ಹಾಗೆ ಈ ಸಲ ತಗೊಂಡು ಈಗ ಖುಷಿ ಆಗ್ತುಂಟು ಇದನ್ನು ಯೂಸ್ ಮಾಡಬೇಕು ಅಂತ. ಎಕ್ಸೈಟ್ಮೆಂಟಲ್ಲಿದ್ದಾನೆ ಹೇಗೆ ರಿಸಲ್ಟ್ ಕೊಡ್ತದೆ ಅಂತ. ಹಾಗೆ ಸರಿ ಗಾಯ್ಸ್, ಈ ಲಾಗ್ ಎಂಡ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಲಾಗಲ್ಲಿ ಸಿಕ್ಕುವ. ಸರಿ ಬಾಯ್.